ಕರ್ನಾಟಕದ ಎಲ್ಲ ಭಾವಿ ಶಿಕ್ಷಕರೇ ನಮಸ್ತೆ. ಸ್ಪರ್ಧಾ ಖಾಸಗಿ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡ್ರಿ. ಹಾಗೆ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂತಂದ್ರೆ ಕೆಳಗಡೆ ಟೆಲಿಗ್ರಾಮ್ ಗ್ರೂಪ್ ಇದೆ, ವಾಟ್ಸಪ್ ಗ್ರೂಪ್ ಇದೆ, ನೀವು ಅಲ್ಲಿ ಜಾಯಿನ್ ಆಗ್ಬೋದು. ಸ್ನೇಹಿತರೆ, ಬಹಳ ಮುಖ್ಯವಾಗಿ ಟೀಚರ್ಸ್ ನೇಮಕಾತಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಮಾಹಿತಿಯನ್ನ ಕೊಟ್ಟಿದ್ದೀವಿ. ಯಾವುದೇ ಕ್ಷಣದಲ್ಲಾದ್ರೂ ಆ ಟೀಚರ್ಸ್ ನೇಮಕಾತಿಗೆ ಸರ್ಕಾರ ಸಿದ್ಧತೆಯನ್ನು ಈಗಾಗಲೇ ಮಾಡಿಕೊಂಡಿದೆ. ಸೊ ಅಂತಿಮವಾಗಿರ್ತಕ್ಕಂಥ ಸಿ&ಆರ್ ಬರಬೇಕು. ಅದಾದ ನಂತರ ಒಂದು ಜಿಯೋಗೆ ಆ ಒಂದು ಆದೇಶ ಬರಬೇಕು. ಅದಾದ ನಂತರ ನೋಟಿಫಿಕೇಶನ್ ಸರ್ಕಾರ ಮಾಡ್ಲಿಕ್ಕೆ ಎಲ್ಲ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಈಗಾಗಲೇ ಎಲ್ಲ ಕರ್ನಾಟಕ ರಾಜ್ಯದ ಎಲ್ಲ DDPIಗಳು ಆಯಾ ಜಿಲ್ಲಾ ವೈಸ್ ರೋಸ್ಟರ್ನ ರೆಡಿ ಮಾಡ್ಕೊಂಡಿದ್ದಾರೆ. ಅದ್ರ ಬಗ್ಗೆನೂ ಸಹಿತ ನಿಮ್ಗೆ ಮಾಹಿತಿಯನ್ನು ಹೇಳಿದ್ದೀನಿ. ಕಮಿಷನರು ಬಹಳ ವೇಗವಾಗಿ ನಾವು ಈ ಒಂದು ರಿಕ್ರೂಟ್ಮೆಂಟ್ ಮಾಡಬೇಕು ಅಂತೇಳಿ ನಿರ್ಧಾರಕ್ಕೆ ಬಂದಿದ್ದಾರೆ. ಹಾಗಾಗಿ ಅಂತಿಮವಾಗಿರ್ತಕ್ಕಂಥ ಸಿ&ಆರ್ ಯಾವಾಗ ಬರುತ್ತೆ ಅಂತೇಳಿ ನಿನ್ನೆ ಮತ್ತು ಇವತ್ತು ಸಾಕಷ್ಟು ಜನ ಕರೆಗಳನ್ನ ಮಾಡ್ತಾ ಇದ್ರಿ. ದಯಮಾಡಿ ನಿಮ್ ಕೈ ಮುಗಿದು ಕೇಳ್ತಾ ಇದ್ದೀನಿ, ದಯವಿಟ್ಟು ಈ ವಿಚಾರವಾಗಿ ಯಾರೂ ಕರೆ ಮಾಡಕ್ ಹೋಗಬೇಡಿ. ಇವನ್ ನಾವು ತರಗತಿಯ ಕರೆಗಳನ್ನ ಸ್ವೀಕಾರ ಮಾಡ್ತಾ ಇಲ್ಲ. ಸುಮಾರು 200-300 ಕರೆಗಳನ್ನ ಬಿಟ್ಟಿದೀವಿ. ಯಾಕಂದ್ರೆ ಅಷ್ಟು ನಮ್ಗೆ ಅದು ಆಗ್ತಾ ಇಲ್ಲ. ಹಾಗಾಗಿ ದಯಮಾಡಿ ನೇಮಕಾತಿ ವಿಚಾರವಾಗಿ ಎಲ್ರು ಏನಪ್ಪಾ ಅಂದ್ರೆ ತಾಳ್ಮೆಯಿಂದ ಇರಿ. ಟೆಕ್ನಿಕಲ್ ಇರೋರು ಸ್ವಲ್ಪ ಸಮಸ್ಯೆ, ತಾಂತ್ರಿಕ ಸಮಸ್ಯೆ ಇರುತ್ತೆ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಏನು ಅಂತಂದ್ರೆ, ಶಿಕ್ಷಣ ಇಲಾಖೆಯಿಂದ ಡ್ರಾಫ್ಟ್ ಅಂತಿಮವಾಗಿ ಫೈನಲ್ ಆಗಿದೆ. ನಾವೇ ಕಣ್ಣಾರೆ ಮುದ್ದಮ್ ಏನಪ್ಪಾ ಅಂದ್ರೆ ಡ್ರಾಫ್ಟ್ ಅನ್ನ ಹಿಡಿದು ಬಿಟ್ಟು ಬಂದಿದೀವಿ, ಅಂದ್ರೆ ನೋಡಿ ಬಂದಿದೀವಿ ಅಂತ ಅರ್ಥ. ಅದನ್ನ ಮೇಡಮ್ ಅವರು CM ಅವ್ರ ಕಚೇರಿಗೆ ಅವತ್ತೇ ಏನಪ್ಪಾ ಅಂದ್ರೆ ಕಳ್ಸಿರ್ತಕ್ಕಂಥದ್ದು. ಯಾವತ್ತಂದ್ರೆ ಶುಕ್ರವಾರ ದಿನ. ಹಾಗಾಗಿ ಯಾರು ಆತುರ ಮಾಡಬೇಡ್ರಿ. ನಿಮ್ಮ ಒಂದು ಕೆಲಸ ಏನು ಅದನ್ನ ಮಾಡ್ಕೊಳ್ಳಿ. ನೀವೇನು ಪ್ರಿಪರೇಷನ್ ಆಮೇಲೆ ಡಾಕ್ಯುಮೆಂಟು ಎಲ್ಲವೂ ರೆಡಿ ಮಾಡ್ಕೊಳ್ಳಿ. ಬಹುತೇಕ ಈಗ ಇವತ್ತು ಸಚಿವ ಸಂಪುಟ ಇದೆ. ಶಿಕ್ಷಣ ಇಲಾಖೆಗೆ ಯಾರು ಸಚಿವರಾಗಿ ಬರ್ತಾರೋ ಅನ್ನೋದು ಇನ್ನೂ ಏನಪ್ಪಾ ಅಂದ್ರೆ ಯಕ್ಷ ಪ್ರಶ್ನೆ ಆಗಿದೆ. ಇದೇ ಹಳೆ ಪುಣ್ಯಾತ್ಮನ ಬರ್ತಾನೋ ಅಥವಾ ಬೇರೆ ಯಾರಾದ್ರೂ ಬಂದ್ರೆ ಚಲೋ ಅಂತೇಳಿ ನಾನು ಅನ್ಕೋತೀನಿ. ಬಂದ ನಂತರ ಮತ್ತಷ್ಟು ವೇಗವನ್ನ ಪಡ್ಕೋತದ. ಆಮೇಲೆ ಈಗ ಡ್ರಾಫ್ಟ್ ಬರಬೇಕು. ಬಹುತೇಕ ಇವತ್ತು ಬರ್ಲಿ ಅಥವಾ ನಾಳೆ ಬರ್ಲಿ, ಬರುತ್ತೆ. ಡ್ರಾಫ್ಟ್ ಬರುತ್ತೆ. ಡ್ರಾಫ್ಟ್ ಬಂದ ನಂತರ ಮತ್ತೊಂದು ಜಿಯೋಗೆ ಆದೇಶ ಬರುತ್ತೆ. ಅದಾದ್ಮೇಲೆ ನೋಟಿಫಿಕೇಶನ್ ಸ್ಟಾರ್ಟ್ ಆಗುತ್ತೆ. ಎಲ್ಲವೂ ಸೇರಿಸಿ ಒಂದೇ ಸಲನೂ ಮಾಡ್ಬೋದು, ಅಥವಾ ಹಂತ ಹಂತವಾಗಿ 2-3 ದಿನಗಳ ಕಾಲಾವಕಾಶನ ತೆಗೆದುಕೊಂಡು ಮಾಡ್ಬೋದು. ಅದು ಹೇಳಕ್ಕಾಗಲ್ಲ ಇವಾಗನ ಹಿಂಗಾಕತ್ತೆ ಅಂತೇಳಿ. ಸೊ ಅಂತಿಮವಾಗಿರ್ತಕ್ಕಂಥ ಡ್ರಾಫ್ಟ್ ಬರುತ್ತೆ. ಎಲ್ಲರಿಗೂ ಈ ಬಾರಿ ಒಂದು ಒಳ್ಳೆ ಅವಕಾಶ ಇದೆ ಟೀಚರ್ ಆಗ್ಲಿಕ್ಕೆ. ಸೊ ನೀವು ಮಾಡ್ಕೋಬಹುದು, ಸಿದ್ಧತೆಯನ್ನು ಮಾಡ್ಕೋಬಹುದು. ಬಹಳಷ್ಟು ಜನ ನೀವು ಸರ್ ಅಪ್ಡೇಟ್ ಕೊಡ್ತಾ ಇಲ್ಲ ಅಂತ ಹೇಳ್ತಿದ್ರಿ. ಏನ್ರ ಮಾಹಿತಿ ಇದ್ರೆ ಅಪ್ಡೇಟ್ ಕೊಡ್ಬೇಕಲ್ಲ. ಸೊ ಹಾಗಾಗಿ ಯಾರು ಆತಂಕ ಪಡಬೇಡ್ರಿ. ಒಂದ್ ಏನಪ್ಪಾ ಅಂದ್ರೆ ನಮಗೆ ಸಮಸ್ಯೆ ಇರ್ತಕ್ಕಂಥದ್ದು PSR ಹುದ್ದೆಗಳು ಹೆಚ್ಚಿಗೆ ಮಾಡಬೇಕು. ಎರಡನೇದು ಹಿಂದಿ ಪೋಸ್ಟ್ಗಳು, ಮತ್ತೆ ಮೂರನೇದು PM ಪೋಸ್ಟ್ಗಳು. ಇವುಗಳು ಸಚಿವರು ಯಾರ ಆಗ್ತಾರ ಅನ್ನುವಂಥದ್ರ ಮೇಲೆ ಡಿಪೆಂಡ್ ಅಪನ್ ಆಗಿದೆ. ಅಂದ್ರೆ ಅವ್ರನ್ನ ಅಪ್ರೋಚ್ ಮಾಡುವಂಥದ್ದು, ನಾವು ಅವ್ರನ್ನ ಮನವೊಲಿಸಿ ಮತ್ತಷ್ಟು ಏನಪ್ಪಾ ಅಂದ್ರೆ ಹುದ್ದೆಗಳ ಸಂಖ್ಯೆಯನ್ನು ಹೆಚ್ಚಿಗೆ ಮಾಡಬೇಕಾಗಿದೆ. ಅದು ನೋಡೋಣ, ಕಾದ್ ನೋಡೋಣ ನಾಳೆ ನಾಡಿದ್ದು. ಇವಾಗ ನಿಮ್ ಕೆಲಸ ಏನು ಅಂತಂದ್ರೆ ಸ್ಟಡಿ ಕಡೆ ಗಮನ ಕೊಡಿ. ಆಮೇಲೆ ತುಂಬಾ ಜನ ಸರ್ ನೋಟಿಫಿಕೇಶನ್ ಬಹಳ ವೇಗವಾಗಿ, ಅಂದ್ರೆ ಎಕ್ಸಾಮ್ಸ್ ಬಹಳ ವೇಗವಾಗಿ ನಡೀತಾ ಇದೆ, ಸ್ವಲ್ಪ ಟೈಮ್ ಎಕ್ಸ್ಟೆಂಡ್ ಮಾಡ್ರಿ ಅಂತೇಳಿ ಅದು ಸಹ ಸಾಕಷ್ಟು ಮೆಸೇಜ್ ಕರೆಗಳು ಮಾಡ್ತಾನೆ ಇದ್ರಿ. ಸ್ನೇಹಿತರೆ, ಇಲ್ಲಿ ಹೌದು ನೀವು ಹೇಳಿದ ಪ್ರಕಾರ ಕರೆಕ್ಟ್ ಇದೆ, ಇಲ್ಲಂತಲ್ಲ. 2 ತಿಂಗಳಲ್ಲಿ ಬಹಳ ಸಮಸ್ಯೆ ಆಗುತ್ತೆ. ಮತ್ತೆ VAU ಎಕ್ಸಾಮ್ ಇದೆ, ಆಮೇಲೆ ಲ್ಯಾಂಡ್ ಸರ್ವೇರ್ ಎಕ್ಸಾಮ್ ಇದೆ. ಅದು ಸಹ ಏನಪ್ಪಾ ಅಂದ್ರೆ ನಾವು ವಿಕಾಸ್ ಸರ್ ಗಮನಕ್ಕೆ ತಂದಿದ್ದೀವಿ. ಕಾಲ್ ಮಾಡೋದ್ರ ಮೂಲಕ ತಂದಿದ್ದೀನಿ. ಕ್ಲಾಶ್ ಆಗದ ರೀತಿಯಲ್ಲಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಯಾವುದೇ ರೀತಿ ಎಕ್ಸಾಮ್ಸ್ಗಳು ಕ್ಲಾಶ್ ಆಗದ ರೀತಿಯಲ್ಲಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಟ್ 1 ತಿಂಗಳು ಎಕ್ಸ್ಟ್ರಾ ಮಾಡಿದ್ರೆ, ಅಂದ್ರೆ 3 ಮಂತ್, ಒಂದು ಸ್ವಲ್ಪ 3 ಮಂತ್ ಮಾಡಿದ್ರೆ ಏನ್ ಸಮಸ್ಯೆ ಇಲ್ಲ ಅಂತೇಳಿ ನಾನು ಭಾವಿಸ್ತೀನಿ. ಯಾಕಂದ್ರೆ ಸುಮಾರು ಜನ ಅದನ್ನ ಕೇಳ್ತಾ ಇದ್ರಿ. ನಿಮ್ಮ ಒಪಿನಿಯನ್ ಏನೈತಲ್ಲ ಅದ್ರ ಪ್ರಕಾರವಾಗಿ ಸೊ ನಾವು ಅದನ್ನ ಏನಾದ್ರು ಒಂದು ತಿದ್ದುಪಡಿ ಅಥವಾ ಏನಾದ್ರು ಮಾಡಿಸ್ಬೋದು. ನಿಮ್ಗೆ ನೋಡಿ ಯಾವ ಎಕ್ಸಾಮ್ ಏನು ಅಂತ 3 ಮಂತ್ ಬೇಕಾ ಅಥವಾ ಇಷ್ಟೇ ಇರ್ಲಿ ಅಂತೇಳಿ ಅಂದ್ರೆ ಓಕೆ, ಅಷ್ಟು ಏನಪ್ಪಾ ಅಂದ್ರೆ ರೆಡಿ ಇದೆ. ಸರ್ಕಾರ ಈಗಾಗಲೇ ಏನಪ್ಪಾ ಅಂದ್ರೆ ಬಹಳ ವೇಗವಾಗಿ ಇದನ್ನ ಪರೀಕ್ಷೆನ ಕಂಡಕ್ಟ್ ಮಾಡುತ್ತೆ. ಹಾಗಾಗಿ ನೀವೆಲ್ಲ ತಯಾರಿಯನ್ನ ಮಾಡ್ಕೊಳ್ಳಿ. ಪರೀಕ್ಷಾ ಡೇಟ್ ಅನ್ನ ಮುಂದೆ ಹಾಕೋದಾದ್ರೆ ಖಂಡಿತ ಹಾಕ್ಸೋಣ, ತಲೆ ಕೆಡಿಸ್ಕೋಬೇಡಿ. ಒಂದು 15 ದಿವಸನೋ ಒಂದು ತಿಂಗಳನೋ ಖಂಡಿತ ಹಾಕ್ಸೋಣ. ಕಮಿಷನರ್ ಏನಪ್ಪಾ ಅಂದ್ರೆ ನಮ್ಮ ವಿದ್ಯಾರ್ಥಿಗಳ ಸಮಸ್ಯೆ ಈ ರೀತಿ ಇದೆ ಅಂತಂದ್ರೆ ಖಂಡಿತ ಅವ್ರು ಏನಪ್ಪಾ ಅಂದ್ರೆ ಸ್ಪಂದಿಸ್ತಾರೆ ಅದಕ್ಕ ಆತುರ ಪಡಬೇಡಿ. ಸಿ&ಆರ್ ಯಾವಾಗ ಬರುತ್ತೆ ಅಂತೇಳಿ. ಬರುತ್ತೆ ಇವತ್ತು ನಾಳೆ. ಅದರಲ್ಲಿ ಸಿಲೆಬಸ್ ಬಿಡಬೇಕು, ಆಮೇಲೆ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಬೇಕು. ಅವರು ಎಲ್ಲವೂ ಬಿಡ್ತಾರೆ. ಎಲ್ಲಾ ರೆಡಿ ಇದೆ, CM ಅವರ ಕಚೇರಿಯಿಂದ ಫೈಲ್ ಬಂದ ತಕ್ಷಣ ಎಲ್ಲಾ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಬಹಳ ವೇಗವಾಗಿ ಮತ್ತೆ ಕ್ಷಣಗಣನೆ ಯಾವಾಗಾದ್ರೂ ನೋಟಿಫಿಕೇಶನ್ ಶಿಕ್ಷಣ ಇಲಾಖೆಯಿಂದ ಹೊರ ಬೀಳಬಹುದು, ಸಾಧ್ಯತೆ ಇದೆ. ಮತ್ತೆ ಏನಾದ್ರು ನಿಮ್ಗೆ ಸಮಸ್ಯೆಗಳಿದ್ರೆ ಸಹಿತ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ದಯಮಾಡಿ ಕರೆ ಮಾಡಿ ಟಾರ್ಚರ್ ಕೊಡಬೇಡಿ. ಎಸ್, ಥ್ಯಾಂಕ್ ಯು ಸೋ ಮಚ್.